ಇದು ಸಾಮಾನ್ಯ ಹನುಮಂತನ ಕಥೆಯಲ್ಲ. ಇದು ಯಂತ್ರದೊಳಗೆ ಬಂಧಿಸಲ್ಪಟ್ಟ ಶಕ್ತಿಯ ಕಥೆ. ಇದು ವ್ಯಾಸರಾಯರು ತಪಸ್ಸು, ಭಕ್ತಿ ಮತ್ತು ದೈವಶಕ್ತಿಯ ಅದ್ಭುತ ಕಥೆ. ಕರ್ನಾಟಕದ ಹೃದಯ ಭಾಗದಲ್ಲಿರುವ ಹಂಪಿ ಕ್ಷೇತ್ರದಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿ ಇಂದು ಕೂಡ ಅಚಲವಾಗಿ ಕುಳಿತಿರುವ ಹನುಮಂತನಿದ್ದಾನೆ. ಅವರೇ ಯಂತ್ರೋದ್ಧಾರಕ ಹನುಮಂತ. ಸಾಮಾನ್ಯವಾಗಿ ನಾವು ನೋಡಿರುವ ಹನುಮಂತನಂತೆ ಇಲ್ಲಿನ ಹನುಮಂತ ಅಲ್ಲ. ಇವರು ಕುಳಿತು ಧ್ಯಾನ ಸ್ಥಿತಿಯಲ್ಲಿ ಇದ್ದಾರೆ. ತಲೆಯ ಮೇಲೆ ಯಂತ್ರ, ಸುತ್ತ ಮಂತ್ರ, ಒಳಗೆ ಅಸೀಮ ಶಕ್ತಿ. ಹಾಗಾದರೆ ಪ್ರಶ್ನೆ ಏನು ಗೊತ್ತಾ? ಹನುಮಂತನನ್ನು ಯಂತ್ರದೊಳಗೆ ಯಾಕೆ ಪ್ರತಿಷ್ಠಾಪಿಸಿದರು? ಯಾರು ಈ ಪ್ರತಿಷ್ಠಾಪನೆ ಮಾಡಿದರು? ಈ ಎಲ್ಲ ರಹಸ್ಯಗಳಿಗೆ ಉತ್ತರ ನೀಡುವ ಕಥೆಯೇ ಯಂತ್ರೋದ್ಧಾರಕ ಹನುಮಂತನ ಇತಿಹಾಸ, ಮಹತ್ವ ಮತ್ತು ಮಂತ್ರ. ಇವೆಲ್ಲವನ್ನು ತಿಳಿದುಕೊಳ್ಳೋಣ. ನಿಮಗೆಲ್ಲ ತಿಳಿದಿರೋ ಹಾಗೆ ತ್ರೇತಾಯುಗದ ರಾಮಾಯಣ ಕಾಲದಲ್ಲಿ ಸೀತಾಮಾತೆಯನ್ನು ಹುಡುಕುವ ಹಾದಿಯಲ್ಲಿದ್ದ ಶ್ರೀರಾಮಚಂದ್ರನ ಬದುಕಿನಲ್ಲಿ ಕಿಷ್ಕಿಂಧೆ ಎಂಬ ಕ್ಷೇತ್ರವು ಬಹುದೊಡ್ಡ ತಿರುವನ್ನು ತಂದುಕೊಡುತ್ತದೆ. ಏಕೆಂದರೆ ಇದೇ ಸ್ಥಳದಲ್ಲಿ ಶ್ರೀರಾಮಚಂದ್ರರು ಮೊಟ್ಟಮೊದಲನೇ ಬಾರಿಗೆ ಆಂಜನೇಯ ಸ್ವಾಮಿಯನ್ನು ಭೇಟಿಯಾಗುತ್ತಾರೆ. ರಾಮಾಯಣ ಕಾಲದ ಕಿಷ್ಕಿಂಧೆಯೇ ನಮ್ಮ ಕರ್ನಾಟಕದ ಪ್ರಸ್ತುತ ಹಂಪಿ. ಐತಿಹಾಸಿಕ, ಪೌರಾಣಿಕ, ಆಧ್ಯಾತ್ಮಿಕ ಮತ್ತು ಅಪಾರ ಶಿಲ್ಪ ಕಲಾಕೃತಿಗಳಿಂದ ಸಮ್ಮಿಲನಗೊಂಡಿರುವಂತಹ ಅಪರೂಪದ ಕ್ಷೇತ್ರವೇ ಈ ಹಂಪಿ. ಈ ಹಂಪಿಯಲ್ಲಿ ಚಕ್ರತೀರ್ಥ ಎಂಬ ತೀರ್ಥವಿದೆ. ಈ ಹಂಪಿಯಲ್ಲಿ ಹರಿಯುವ ತುಂಗಭದ್ರಾ ನದಿಯು ಪೂರ್ವಾಭಿಮುಖವಾಗಿ ಹರಿದು ಉತ್ತರದ ಕಡೆಗೆ ತನ್ನ ದಿಕ್ಕನ್ನು ಬದಲಿಸುವ ವಿಶಿಷ್ಟ ಸ್ಥಳವೇ ಚಕ್ರತೀರ್ಥ. ಈ ಚಕ್ರತೀರ್ಥ ಸಮೀಪದಲ್ಲಿಯೇ ಬೆಟ್ಟವೊಂದರ ಬಂಡೆಯ ಮೇಲೆ ಒಂದು ಅಪರೂಪವಾದ ಹನುಮನಿದ್ದಾನೆ. ಈ ಹನುಮಂತನು ಯೋಗ ಮುದ್ರೆಯಲ್ಲಿದ್ದು ಷಟ್ಕೋನದ ಯಂತ್ರವೊಂದರ ದಿಗ್ಬಂಧನಕ್ಕೊಳಗಾಗಿದ್ದಾರೆ. ಈ ಅಪರೂಪದ ಆಂಜನೇಯ ಸ್ವಾಮಿಯೇ ಯಂತ್ರೋದ್ಧಾರಕ ಹನುಮಂತ. ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾದ ಶ್ರೀ ವ್ಯಾಸರಾಯರು ಸುಮಾರು 732 ಹನುಮನ ವಿಗ್ರಹಗಳನ್ನು ಸ್ಥಾಪಿಸಿದರು. ಈ ಯಂತ್ರೋದ್ಧಾರಕ ಹನುಮಾನ್ ದೇವಾಲಯ ಇವುಗಳಲ್ಲಿ ಮೊದಲನೆಯದು. ವ್ಯಾಸರಾಯರು ಒಂದು ದಿನ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮುಗಿಸಿ ಅದರ ದಡದಲ್ಲಿ ಧ್ಯಾನಸ್ಥರಾಗಿದ್ದರು. ಈ ಸಮಯದಲ್ಲಿ ಅವರು ಧ್ಯಾನ ಭಂಗಿಯಲ್ಲಿರುವ ವಾನರವನ್ನು ನೋಡಿದರು. ತಕ್ಷಣವೇ ಬಂಡೆಯ ಮೇಲೆ ಅದೇ ರೀತಿ ಚಿತ್ರವನ್ನು ಬಿಡಿಸುತ್ತಾರೆ. ಮರುಕ್ಷಣವೇ ಆ ಚಿತ್ರಕ್ಕೆ ಜೀವ ಬಂದು ಜೀವಂತ ಕಪಿಯೊಂದು ಚಂಗನೆ ನೆಗೆದು ಹಾರಿ ಹೋಗುತ್ತದೆ. ವ್ಯಾಸರಾಯರು ಮತ್ತೆ ಚಿತ್ರವನ್ನು ಬಿಡಿಸುತ್ತಾರೆ. ಮತ್ತೆ ಅದೂ ಸಹ ಜೀವ ಬಂದು ಕಪಿಯೊಂದು ಓಡಿ ಹೋಯಿತು. ಹೀಗೆ 12 ಬಾರಿ ಆಗುತ್ತದೆ. ಕಡೆಗೆ ವ್ಯಾಸರಾಯರು ಮತ್ತೊಂದು ಹನುಮನ ಚಿತ್ರವನ್ನು ಬರೆದು ಅದರ ಸುತ್ತಲೂ ಷಟ್ಕೋನದ ಯಂತ್ರವನ್ನು ಬರೆದು ಹಾರಿ ಹೋದ 12 ಕೋತಿಗಳನ್ನು ಮೂಲೆಯ ಆಕಾರದಲ್ಲಿ ಬರೆದು ಕಪಿಬಂಧವನ್ನು ಬರೆಯುತ್ತಾರೆ. ಇಷ್ಟು ಮಾಡಿದ ಮೇಲೆ ಆಂಜನೇಯ ಸ್ವಾಮಿ ಹಾರಿ ಹೋಗದೆ ಅಲ್ಲಿಯೇ ಕುಳಿತುಕೊಳ್ಳುತ್ತಾರೆ. ಯಂತ್ರದ ಮಧ್ಯೆ ಒಡಮೂಡಿದ ಹನುಮನಿವನಾದ್ದರಿಂದ ಈ ಹನುಮನಿಗೆ ಯಂತ್ರೋದ್ಧಾರಕ ಹನುಮ ಅಂತ ಹೆಸರು ಬರುತ್ತದೆ. ಈ ಹನುಮಂತನ ಮೂರ್ತಿ ವಿಶೇಷವಾಗಿದೆ. ಏಕೆಂದರೆ ಈ ಹನುಮನು ಯೋಗಾಸನ ಸ್ಥಿತಿಯಲ್ಲಿ ಜಪಮಾಲೆಯನ್ನು ಹಿಡಿದು ಧ್ಯಾನ ಮಾಡುತ್ತಿರುವ ಭಂಗಿಯಲ್ಲಿ ಕುಳಿತುಕೊಂಡಿರುವುದು. ಈ ಹನುಮನನ್ನು ದಿಗ್ಬಂಧನ ಮಾಡಿರುವ ಯಂತ್ರದಲ್ಲಿ ಕೋಟಿ ಬೀಜಾಕ್ಷರ ಮಂತ್ರ ಅಡಕವಾಗಿದೆ ಎಂದು ಹೇಳಲಾಗುತ್ತದೆ. ಈ ರೀತಿಯಾಗಿ ವಿಗ್ರಹವು ಅಸ್ತಿತ್ವಕ್ಕೆ ಬಂದಿತು. ಇದಾದ ನಂತರ ದೇವಾಲಯವನ್ನು ನಿರ್ಮಿಸಿ ಮೂರ್ತಿಯನ್ನು ಬೆಟ್ಟದ ತುದಿಯಲ್ಲಿ ಸ್ಥಾಪಿಸಲಾಯಿತು. ಈ ದೇವಾಲಯದ ಆವರಣದಲ್ಲಿ ರಾಮ ಮಂದಿರವೂ ಇದೆ. ಇದನ್ನು ರಾಮ ಹನುಮಂತನ ಭೇಟಿಯ ನೆನಪಿಗಾಗಿ ಇಲ್ಲಿ ನಿರ್ಮಿಸಲಾಗಿದೆ. ಯಂತ್ರೋದ್ಧಾರಕ ಪ್ರಾಣದೇವರಲ್ಲಿ ಮಂತ್ರಿಸಿ ದಾರವನ್ನು ಕೈಗೆ ಕಟ್ಟಿಕೊಳ್ಳುವುದರಿಂದ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿಯಾಗುತ್ತದೆ. ಹೀಗಾಗಿ ದಿನಾಲು ನೂರಾರು ಭಕ್ತರು ಬಂದು ದರ್ಶನ ಮಾಡಿ ಸಂಕಷ್ಟಗಳನ್ನು ನೀಗಿಸು ಎಂದು ದೇವರ ಬಳಿ ಕೇಳಿಕೊಳ್ಳುತ್ತಾರೆ. ಇವಿಷ್ಟು ಸಂಗತಿಗಳು ಮಾತ್ರ ಅಲ್ಲದೆ ಪುರಂದರದಾಸರ ಮಗ ಮಧ್ವಪತಿ ವಿಠಲ ಪ್ರತಿನಿತ್ಯ ಈ ಯಂತ್ರೋದ್ಧಾರಕ ಹನುಮಂತ ದೇವರಿಗೆ ದಿನಾಲು ನೈವೇದ್ಯವನ್ನು ತಿನ್ನಿಸ್ತಾ ಇದ್ದರು ಎಂದು ಹೇಳಲಾಗುತ್ತದೆ. ವ್ಯಾಸರಾಯರು ರಚಿಸಿದ ಯಂತ್ರೋದ್ಧಾರಕ ಮಂತ್ರವನ್ನು ಯಾರು ಪಠಿಸ್ತಾರೋ ಅವರಿಗೆ ಶತ್ರುಬಾಧೆ ದೂರವಾಗಿ ಅವರ ಮನೆಯಲ್ಲಿ ಹನುಮಂತ ದೇವರು ಸದಾ ನೆಲೆಸಿರ್ತಾರೆ ಎನ್ನುವುದು ಈ ಶ್ಲೋಕವನ್ನು ಪಠಿಸುವವರ ಅಚಲವಾದ ನಂಬಿಕೆ ಇದೆ. ವ್ಯಾಸರಾಯರು ತಮ್ಮ ಶ್ಲೋಕದಲ್ಲಿ ಆಂಜನೇಯ ಸ್ವಾಮಿಯನ್ನು ನಮಾಮಿ ದೂತಂ ರಾಮ
ರಾಮಸ್ಯ ಸುಖದಂಚ ಸುರದ್ರುಮಂ ಪೀನವೃತ್ತ ಮಹಾಭಾವಂ ಸರ್ವಶತ್ರು ನಿವಾರಣಂ ಎಂದು ಸ್ತುತಿಸಿದ್ದಾರೆ. ಅತ್ಯಂತ ಶಕ್ತಿಶಾಲಿಯಾದ ಈ ಆಂಜನೇಯ ಸ್ವಾಮಿಯನ್ನು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ದರ್ಶನ ಮಾಡಬಹುದಾಗಿದೆ. ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಹನುಮಂತನ ಕೃಪೆಗೆ ಪಾತ್ರರಾಗಿರಿ. ಜೈ ಶ್ರೀರಾಮ್.